ಅದು ಸರ್ಕಾರಿ ಕಾರ್ಯಕ್ರಮ. ಅನಿಮಲ್ ಹಸ್ಬೆಂಡ್ರಿ ಮಂತ್ರಿಗಳ ನೇತೃತ್ವದಲ್ಲಿ ಅದು ಅಧಿಕೃತ ಮತ್ತು ಸರ್ಕಾರದ ಕಾರ್ಯಕ್ರಮ. ಹಿಂಗಾಗಿ ಅವರು ಆ ಇದರಲ್ಲಿ ಶಾಸಕರು ಅವ್ರ ಜೊತೆ ಹೋಗ್ತಿದ್ದಾರೆ. ಇದಕ್ಕೆ ಮಾತಾಡಿ ನೀವು ಅಲ್ಲಿ ಮಾತಾಡ್ರೆ ಬಂದು ಕೈಯಲ್ಲಿ ಹತ್ತಬೇಕು, ಇಲ್ಲೇ ಹತ್ತಬೇಕಲ್ಲ, ಬೆಂಗಳೂರಿಗೆ ಬರ್ಬೇಕು ಕೈ ಹತ್ತಿಲ್ಲ. ಅಮೆರಿಕದಾಗ ಮಾತಾಡಬಹುದು, ಬೇಕಾ ಚೈನಾದಾಗ ಮಾತಾಡ್ಬಹುದು, ಕೈ ಎತ್ತೋದು ಇಲ್ಲೇ ಎತ್ತಬೇಕಲ್ಲ, ನಿಮ್ ಕ್ಯಾಮ್ರಾ ಮುಂದೆ ಎತ್ತಬೇಕು. ಹಿಂಗಾಗಲ್ಲ. ಅದು ಬೇರೆ, ಅದು ಮೈಸೂರು ದಸರಾ ಕೊಂಡಿದೀವಿ, ಅದು ಬೇರೆ. ನಾವು ದಸರಾ ಕೊಂಡಿದ್ವಿ ಅಷ್ಟೇ. ಸದ್ಯಕ್ಕಂತ ಯಾವ್ದೆಲ್ಲ ಇದ್ರೆ ಹೇಳ್ತೀವಿ, ಖಂಡಿತವಾಗಿ ಹೇಳ್ತೀವಿ. ಸರ್ಕಾರದಲ್ಲಿ ಒಬ್ಬೊಬ್ಬರದೇ ಸಚಿವರದ್ದು ಹಗರಣಗಳು, ಆರೋಪಗಳೆಲ್ಲ ಹೊರಗಡೆ ಬರ್ತಾ ಇದೆ. ಇದು ನಿರ್ಣಯ ಪಕ್ಷದಲ್ಲಿ ಒಬ್ರು ಪ್ರಭಾವಿ ನಾಯಕರು ಈ ರೀತಿ ಕೆಲವೊಂದು ದಾಖಲೆಗಳನ್ನು ರಿಲೀಸ್ ಮಾಡಿಸ್ತಿದ್ದಾರೆ ಅನ್ನೋ ಒಂದು ಆಪಾದನೆಗಳು ಕೂಡ ಇದೆ. ಇಲ್ಲ, ಹಾಗೇನೇ ಆಗುವೆಲ್ಲ ಬರ್ತಿರ್ತಾವ. ಅದೇನು ಅವರೇ ಹೇಳಿ ಮಾಡ್ತಾರೆ, ಇವ್ರು ಹೇಳಿ ಮಾಡ್ತಾರ, ಯಾವ್ದೇ ಅದು ನಿರಾಧಾರ. ಅದು ಅವ್ರವ್ರು ಯಾವ್ದೋ ಒಬ್ಬ ಅಂಗಡಿಗಾರರು ಒಬ್ಬ ಅಧಿಕಾರಿ ಮಧ್ಯೆ ಆಗಿರುವಂತ ಸಂಭಾಷಣೆ ಅಷ್ಟೇ ಇರೋದು. ಯಾರು ಮಂತ್ರಿಗಳು ನಾವ್ ಯಾರು ಮಾತಾಡಂತ ಯಾರು ಹೇಳೋಲ್ಲ, ಅವ್ರವ್ರು ಮಾತಾಡಿರ್ತಾರೆ, ಅದು ವಿಷಯ ಆಗಿದೆ ಅಷ್ಟೇ. ಯಾರ ಅಲ್ಲ, ಅವ್ರು ದೂರ ಕೊಡ್ಬೇಕಿಲ್ಲ. ಯಾರ ಮ್ಯಾಗ ಕೊಡಾರಿ ಮಾತಾಡಿದ್ರು ಓಕೆ, ದೂರ ಯಾರು ಕೊಡಾರು? ದೂರ ಕೊಡಬೇಕಿಲ್ಲ. ಅವ್ರು ಯಾರು ಸಂಬಂಧಪಟ್ಟಾರ, ಅವ್ರು ಯಾರು ಅಧಿಕಾರಿ ಮ್ಯಾಗ ಹಿಂಗ ನಾವ್ ಡಿಮಾಂಡ್ ಮಾಡಿದ್ರೆ ದೂರ ಇಲಾಖೆ ಇನ್ಕ್ವೈರಿ ಮಾಡ್ಬೋದು, ಇಲ್ಲ ಲೋಕಾಯುಕ್ತ ರೆಫರ್ ಮಾಡ್ಬೋದು. ಯಾರು ಮಾಡ್ಬೇಕಿಲ್ಲ, ಇಲ್ಲದ್ರೆ ಯಾರು ಮಾಡೋದು? ನಮ್ಮ ಪ್ರಕಾರ ಸದ್ಯ ಇಲ್ಲ ಅಂತ ಹೇಳಿದ್ರಿ, ಏನು ಇಲ್ಲೇ ಅಲ್ಲ. ನಮ್ ಕಡೆ ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಹೇಳ್ಬೇಕ್ರಿ ಅದ್ರ ಬಗ್ಗೆ. 2.5 ವರ್ಷ ಈಗ ನಾಳೆ ನಮ್ ಕಡೆ ಇಲ್ಲೇ ಇಲ್ಲ. ನಮ್ಮ ಅಂತದ್ರಲ್ಲಿ ಏನು ಇಲ್ವಾ? ಅದನ್ನ ಹೈಕಮಾಂಡ್ ಅವ್ರು ಹೇಳ್ಬೇಕಲ್ಲ, ಯಾವಾಗ ಏನು ಅಂತ. ಬರ್ತಾ ಇದ್ರಿ ಎಲ್ಲ ಒಟ್ಟಿಗೆ ಬರ್ತಾ ಇದೆ. ಫಸ್ಟ್ ಗ್ರಾಮ ಪಂಚಾಯತಿ, ಫಸ್ಟ್ ಬೆಂಗಳೂರು, ನಂತರ JDP ಬರ್ಬೋದು. ನೆಕ್ಸ್ಟ್ ಮಾಡ್ತಾರ, ಬರ್ಬೋದು, ಟೈಮ್ ಸರಿಯಾಗಿ ಬರ್ಬೋದು, ಬೇಗ ಬರ್ಬೋದು ಅಂತ ನೋಡೋಣ. ಎಲ್ಲ ನಿರೀಕ್ಷೆಯಲ್ಲಿ ಇದ್ದಾರೆ, ಬಂದಾಗ ನೋಡೋಣ. ಇನ್ನೊಂದ್ ಕಡೆ ಅಧಿವೇಶನ ಕರೆದಿದ್ದು ಒಂದು ಉದ್ದೇಶ, ಅದ್ರಲ್ಲಿ ವೈಯಕ್ತಿಕ ಟೀಕೆಗಳು, ಆರೋಪ ಪ್ರತ್ಯಾರೋಪಗಳು ಅದಕ್ಕೆ ಮುಗಿದೋಯ್ತು. ಕಲಾಪ ಅಂದ್ರೆ ವಿಧಾನಸಭೆಯೂ ಅಷ್ಟೇ, ಪರಿಷತ್ತಲ್ಲೂ ಎಲ್ಲ ವೇಸ್ಟ್ ಆಗಿ ಹೋಯ್ತು. 5 days 7 days ಎಲ್ಲ ವೇಸ್ಟ್ ಆಗಿ ಹೋಯ್ತು. ಏನು ಉದ್ದೇಶ ಇತ್ತು? ಚರ್ಚೆ ಆಗ್ಬೇಕಂತ. ಚರ್ಚೆ ಆಗದೆ, 2 ಕಡೆಯಿಂದ ಆಗ್ಲಿಲ್ಲ, ವ್ಯರ್ಥ ಆಗಿ ಹೋಯ್ತು ಅಷ್ಟೇ.